ಯಾರಿಗೆಲ್ಲ ಮಲ ವಿಸರ್ಜನೆ ಮಾಡಬೇಕಾತಂತಂದರೆ ಚೂರಿಯಲ್ಲಿ ಚುಚ್ಚಿದ ಅನುಭವ ಆಗ್ತಾ ಇದೆಯಾ, ಗಾಜಿನಲ್ಲಿ ಚುಚ್ಚಿದಂಥ ಅನುಭವ ಆಗ್ತಾ ಇದೆಯಾ, ಜೊತೆಗೆ ಒಂದು ಫ್ರೆಶ್ ಬ್ಲಡ್ ಹೋಗ್ತಾ ಇದೆಯಾ, ಈ ರೀತಿ ಅನುಭವ ನಿಮಗೇನಾದ್ರು ಆಗ್ತಾ ಇದೆಯಾ? ಈ ರೀತಿ ಅನುಭವ ಆಗ್ತಾ ಇತ್ತು ಅಂತಂದರೆ ಇದು ಸಾಮಾನ್ಯವಾದಂಥ ಮೂಲವ್ಯಾಧಿ ಕಾಯಿಲೆ ಅಲ್ಲ, ಇದು ಏನಲ್ ಫಿಷರ್ ಇರಬಹುದು. ಹಾಗಾದರೆ ಏನಲ್ ಫಿಷರ್ ಅಂತಂದರೆ ಏನು, ಏನೆಲ್ಲ ಲಕ್ಷಣಗಳನ್ನು ಹೊಂದಿದೆ, ಇದು ಏನೆಲ್ಲ ಸಮಸ್ಯೆಗಳನ್ನು ನಮಗೆ ಮಾಡುತ್ತೆ ಅಂತ ನೋಡೋಣ. ಜೊತೆಗೆ ಇದನ್ನು ಪರಿಹರಿಸಿಕೊಳ್ಳುವಂಥ ಉಪಾಯವನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಲ್ ಫಿಷರ್ ಅಂತಂತಂದರೆ ಗುದದ್ವಾರದಲ್ಲಿ ಸಣ್ಣ ಗಾಯ ಆಗಿರುವಂಥದ್ದು ಅಥವಾ ಚರ್ಮ ಹರಿದಿರುವಂತಹ ಒಂದು ಕಂಡೀಷನ್ಗೆ ನಾವು ಏನಲ್ ಫಿಷರ್ ಅಂತ ಕರಿತೀವಿ. ಈ ಏನಲ್ ಫಿಷರ್ನಲ್ಲಿ ಆದಂತಹ ನೋವು ಇರುತ್ತೆ, ಜಾಸ್ತಿ ರಕ್ತಸ್ರಾವ ಆಗುವಂಥದ್ದು, ಉರಿ ಆಗುವಂಥ ಅನುಭವ ಜಾಸ್ತಿ ಇರುತ್ತೆ ಈ ಒಂದು ಫಿಷರ್ ಕಂಡೀಷನಲ್ಲಿ. ಈ ಫಿಷರ್ನ ಪ್ರಮುಖ ಲಕ್ಷಣಗಳು ಯಾವ್ಯಾವು ಅಂತ ನೋಡುವುದಾದರೆ, ಮೊದಲನೇದಾಗಿ ಮಲ ವಿಸರ್ಜನೆ ಸಮಯದಲ್ಲಿ ತೀವ್ರ ನೋವಾಗುವಂಥದ್ದು. ಎರಡನೇದು ಮಲದ ಜೊತೆ ತಾಜಾ ಕೆಂಪು ರಕ್ತ ಬರುವಂಥದ್ದು. ಗುದದ್ವಾರದಲ್ಲಿ ಉರಿ ಮತ್ತು ಸುಡುವಿಕೆ, ಈ ಎಲ್ಲ ಲಕ್ಷಣಗಳು ಈ ಒಂದು ಫಿಷರ್ನಲ್ಲಿ ಇರುತ್ತೆ. ಇವು ಪ್ರಮುಖವಾದಂತಹ ಲಕ್ಷಣಗಳು. ಸಾಮಾನ್ಯವಾಗಿ ಕೇಳಿರ್ತೀವಿ, ಎಲ್ಲರೂ ಕೂಡ ಪೈಲ್ಸ್ ಅಂತ ಎಲ್ಲ ಹೇಳ್ತಿರ್ತಾರೆ. ಆದರೆ ಈ ಪೈಲ್ಸ್ಗೂ ಈ ಫಿಷರ್ಗೂ ಕೂಡ ಏನು ವ್ಯತ್ಯಾಸ ಇದೆ? ಅಂತಹ ಒಂದು ಮುಖ್ಯವಾದಂಥ ವ್ಯತ್ಯಾಸ ಯಾವುದು ಅಂತ ನೋಡೋದಾತಂತಂದರೆ, ಪೈಲ್ಸ್ನಲ್ಲಿ ಸಾಮಾನ್ಯವಾಗಿ ರಕ್ತಸ್ರಾವ ಜಾಸ್ತಿ ಇರುತ್ತೆ, ಆದರೆ ನೋವು ಸ್ವಲ್ಪ ಕಡಿಮೆ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನೋವು ಇರೋದಿಲ್ಲ. ಆದರೆ ಈ ಒಂದು ಏನಲ್ ಫಿಷರ್ನಲ್ಲಿ ತೀವ್ರತರನಾದಂತಹ ಒಂದು ಉರಿಯ ಅನುಭವ ಆಗ್ತಾ ಇರುತ್ತೆ, ಒಂದು ಚೂರಿನಲ್ಲಿ ಇರಿದಂತಹ ನೋವು ಆಗ್ತಾ ಇರುತ್ತೆ. ಎರಡನೇದಾಗಿ ಈ ರಕ್ತಸ್ರಾವಕ್ಕೆ ಹೋಲಿಸ್ಕೊಂಡ್ರೆ, ಈ ಒಂದು ಪೈಲ್ಸ್ಗೆ ಹೋಲಿಸ್ಕೊಂಡ್ರೆ ಈ ಒಂದು ಏನಲ್ ಫಿಷರ್ನಲ್ಲಿ ರಕ್ತಸ್ರಾವ ಸ್ವಲ್ಪ ಕಡಿಮೆ ಇರುತ್ತೆ. ನೆಕ್ಸ್ಟ್ ಮೂರನೇದು ಉರಿ ಮತ್ತು ಸುಡುವಿಕೆ ಅಂತ ಒಂದು ಅನುಭವ ಈ ಒಂದು ಫಿಷರ್ನಲ್ಲಿ ಇರುತ್ತೆ. ಇಂತಹ ಒಂದು ಅನುಭವ ಒಂದು ಪೈಲ್ಸ್ನಲ್ಲಿ ಇರೋದಿಲ್ಲ. ಇದು ಮುಖ್ಯವಾದಂತಹ ವ್ಯತ್ಯಾಸಗಳು ಪೈಲ್ಸ್ಗೆ ಮತ್ತು ಒಂದು ಫಿಷರ್ಗೆ ಇರುವಂತಹ ವ್ಯತ್ಯಾಸಗಳು. ಈ ವಿಡಿಯೋದ ಕೊನೆಯಲ್ಲಿ ಈ ಒಂದು ಏನಲ್ ಫಿಷರನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಟಿಪ್ಸ್ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಒಂದು ವಿಶೇಷವಾದಂಥ ಟಿಪ್ಸ್ಗಳನ್ನು ಹೇಳಿದ್ದೀನಿ. ಮಲಬದ್ಧತೆಯಲ್ಲಿ ಗಟ್ಟಿಯಾದಂತಹ ಮಲ ಹೊರಬರುವಾಗ ಆ ಒಂದು ಮಲ ಹೋಗುವಂಥ ಜಾಗವನ್ನು, ಆ ಚರ್ಮವನ್ನು ಅರಿದು ಅಥವಾ ಕಟ್ ಮಾಡಿದಾಗ ಉಂಟಾಗುವಂತಹ ಗಾಯ, ಇದರಿಂದ ಏನಾಗುತ್ತೆ, ಈ ಒಂದು ಫಿಷರ್ ಉಂಟಾಗುತ್ತೆ. ಜೊತೆಗೆ ಸ್ವಲ್ಪ ರಕ್ತಸ್ರಾವವು ಕೂಡ ಉಂಟಾಗುತ್ತೆ ಈ ಒಂದು ಮಲಬದ್ಧತೆಯಿಂದ. ಇದು ಒಂದು ಪ್ರಮುಖವಾದಂಥ ಕಾರಣ ಈ ಒಂದು ಏನಲ್ ಫಿಷರ್ಗೆ. ಎರಡನೇ ಕಾರಣ ನೀರನ್ನು ಕಡಿಮೆ ಕುಡಿಯುವಂಥದ್ದು. ಯಾರೆಲ್ಲ ನೀರನ್ನು ಕಡಿಮೆ ಸೇವನೆಯನ್ನು ಮಾಡ್ತಾರೆ ಇಂಥವರಲ್ಲಿ ಈ ಒಂದು ಹೊರಹೋಗುವಂತಹ ಮಲ ಗಟ್ಟಿಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಯಾವಾಗ ಮಲ ಗಟ್ಟಿಯಾಗಿ ಹೊರಹೋಗುತ್ತೋ ಆಗಲೇ ತಿಳಿಸಿದಂತೆ ಆ ಒಂದು ಮಲ ಹೋಗುವಂಥ ಜಾಗವನ್ನು, ಆ ಒಂದು ಚರ್ಮವನ್ನು ಅರಿಯುತ್ತೆ. ಇದರಿಂದಲೂ ಕೂಡ ಏನಲ್ ಫಿಷರ್ ಆಗುತ್ತೆ. ಇದು ಎರಡನೇ ಕಾರಣ. ಯಾರೆಲ್ಲ ನೀರನ್ನು ಕಡಿಮೆ ಕುಡಿತಾರೋ ಅವರಿಗೆ ಈ ಸಮಸ್ಯೆ ಆಗುತ್ತೆ. ಮೂರನೇ ಕಾರಣ, ಯಾರೆಲ್ಲ ನಾರಿನಾಂಶ ಕಡಿಮೆ ಇರುವಂಥ ಆಹಾರವನ್ನು ತೆಗೆದುಕೊತಾರೆ ಅಂಥವ್ರಿಗೆ ಈ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾರಲ್ಲಿ ನಾರಿನಾಂಶ ಕಡಿಮೆ ತೆಗೆದುಕೊಂತಾರೆ ಅವ್ರಿಗೆ ಈ ಒಂದು ಮೋಷನ್ ಗಟ್ಟಿಯಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಅಂಥವರಲ್ಲೂ ಕೂಡ ಈ ಒಂದು ಏನಲ್ ಫಿಷರ್ ಆಗುವ ಸಾಧ್ಯತೆ ಹೆಚ್ಚೇ ಇರುತ್ತೆ. ನಾಲ್ಕನೇ ಪಾಯಿಂಟ್, ಈ ಗರ್ಭಧಾರಣೆ ಮತ್ತು ಹೆರಿಗೆಯ ಸಮಯದಲ್ಲಿ, ಈ ಒಂದು ಗರ್ಭಧಾರಣೆ ಮತ್ತು ಹೆರಿಗೆಯ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಈ ಒಂದು ಫಿಷರ್ ಕಾಣಿಸ್ಕೊಳ್ಳುತ್ತೆ. ಅನೇಕ ಕಾರಣಗಳಿರ್ಬೋದು. ಅದರಲ್ಲಿ ನೀರಿನ ಅಂಶವನ್ನು ಕಡಿಮೆ ತೆಗೆದುಕೊಳ್ಳೋದಿರ್ಬೋದು, ಅಥವಾ ಒಂದು ಆ ಜಾಗಕ್ಕೆ ಹೆಚ್ಚಿನ ಒಂದು ಒತ್ತಡ ಬೀಳೋದ್ರಿಂದಲೂ ಕೂಡ ಆಗಿರ್ಬೋದು. ನೆಕ್ಸ್ಟ್ 5ನೇ ಪಾಯಿಂಟು, ಅತಿಯಾದ ಒತ್ತಡ ಹಾಕುವಂಥದ್ದು. ಯಾರೆಲ್ಲ ಈ ಒಂದು ಟಾಯ್ಲೆಟ್ನಲ್ಲಿ ಮೋಷನ್ ಮಾಡಬೇಕಂತಂದರೆ ಹೆಚ್ಚಿನ ಒತ್ತಡದಿಂದ ಒಂದು ಮೋಷನನ್ನು ಮಾಡ್ತಾರೆ ಅಂಥವರಿಗೆ ಸಾಮಾನ್ಯವಾಗಿ ಈ ಒಂದು ಏನಲ್ ಫಿಷರ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಮುಖ್ಯವಾದಂತಹ ಒಂದು ಅಂಶ ಯಾವುದಪ್ಪ ಅಂತಂದರೆ ಮಲಬದ್ಧತೆ. ಈ ಮಲಬದ್ಧತೆ ಯಾರಿಗೆಲ್ಲ ಹೆಚ್ಚಿರುತ್ತೋ ಅವರಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಒಂದು ಏನಲ್ ಫಿಷರ್ ಆಗುವಂಥ ಸಾಧ್ಯತೆ ಹೆಚ್ಚೇ ಇರುತ್ತೆ. ಈ ಒಂದು ವಿಷಯ ಅನೇಕ ಜನರ ಅನುಭವಕ್ಕೆ ಬಂದಿರುತ್ತೆ. ಯಾರಿಗೆಲ್ಲ ಈ ಒಂದು ಅನುಭವ ಬಂದಿದೆ ಅಥವಾ ಏನೆಲ್ಲ ತಮಗೆ ಸಮಸ್ಯೆಗಳಾಗಿದೆ ಅನ್ನೋ ಒಂದು ವಿಚಾರವನ್ನು ಈ ಒಂದು ವಿಡಿಯೋದ ಕಾಮೆಂಟ್ನಲ್ಲಿ ತಿಳಿಸಿ. ಅದಕ್ಕೆ ಮುಂದಿನ ವಿಷಯವನ್ನು ನಾವು ಡಿಸ್ಕಷನ್ ಮಾಡೋಣ. ಹಾಗಾದರೆ ಈ ಒಂದು ಏನಲ್ ಫಿಷರ್ಗೆ ಚಿಕಿತ್ಸೆ ಏನು? ಈ ಚಿಕಿತ್ಸೆ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೊಳ್ಳೋವಂಥದ್ದು. ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೋಬೇಕು? ಈ ಒಂದು ಸಮಸ್ಯೆ ಬರ್ತಿರೋದೇ ಮಲಬದ್ಧತೆಯಿಂದ ಅಂತ ಹೇಳಿದ್ದೀನಿ. ಹಾಗಾದರೆ ನಾವು ಹೆಚ್ಚು ನೀರನ್ನು ಸೇವನೆ ಮಾಡಬೇಕು. ಕನಿಷ್ಠ ಪಕ್ಷ ದಿನದಲ್ಲಿ 4ರಿಂದ 5 ಲೀಟ್ರಷ್ಟು ನೀರನ್ನು ನಾವು ಸೇವನೆ ಮಾಡಬೇಕು. ಜೊತೆಗೆ ನಾರಿನ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಸೇವನೆ ಮಾಡಬೇಕು. ಜೊತೆಗೆ ನಿಯಮಿತವಾದಂಥ ವ್ಯಾಯಾಮವನ್ನು ಮಾಡಬೇಕು. ಯಾರಿಗೆಲ್ಲ ಈ ಮಲ ಅಂದರೆ ಈ ಒಂದು ನೇಚರ್ ಕಾಲ್ ಬಂದಿರುತ್ತೆ ಅಂಥ ಒಂದು ಸಮಯದಲ್ಲಿ ಅದನ್ನು ತಡೆ ಹಿಡಿಬೇಡಿ. ನಿಮ್ಮ ಒಂದು
ಮೋಷನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಆ ಒಂದು ಸಮಯದಲ್ಲೇ ಮೋಷನನ್ನು ಮಾಡಿ ತಡೆ ಹಿಡಿಬೇಡಿ. ಇವೆಲ್ಲ ಒಂದು ಕ್ರಮಗಳನ್ನು ನಾವು ವಹಿಸಿದ್ದೆ ಅಂತಂತಂದರೆ ಈ ಒಂದು ಏನಲ್ ಫಿಶರಿಂದ ನಾವು ದೂರ ಇರ್ಬೋದು. ನಾನು ಆಗಲೇ ತಿಳಿಸಿದೆ, ಇನ್ನೂ ಒಂದು ವಿಚಾರ, ಒಂದು ಮುಖ್ಯವಾದಂಥ ವಿಷಯ, ಒಂದು ಚಿಕಿತ್ಸೆಯನ್ನು ಹೇಳ್ತೀನಿ ಅಂತ. ಈ ಥರ ಯಾರಿಗೆಲ್ಲ ಒಂದು ಪ್ರಾಥಮಿಕ ಹಂತದಲ್ಲಿ ಆಗಿದೆ ಅವರು ಸಿಟ್ಸ್ ಬಾತ್ ಮಾಡಿ. ಹಾಗಾದರೆ ಸಿಟ್ಸ್ ಬಾತ್ ಅಂತಂದರೆ ಏನು ಅಂತ ಹೇಳೋದಾತಂತಂದರೆ, ಈ ಒಂದು ಬಿಸಿ ನೀರನ್ನು ಒಂದು ಟಬ್ನಲ್ಲಿ ಹಾಕ್ಕೊಳ್ಳಿ. ಆ ಟಬ್ನಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಪಾವಿಡಾನ್ ಲೋಷನ್ ಬರುತ್ತೆ. ಆ ಪಾವಿಡಾನ್ ಲೋಷನನ್ನು ಹಾಕ್ಕೊಂಡು ನೀವು ಆ ಒಂದು ನೀರಿನಲ್ಲಿ ಕನಿಷ್ಠ ಪಕ್ಷ 10ರಿಂದ 15 ನಿಮಿಷ ಬೆಳಗ್ಗೆ ಒಂದು ಬಾರಿ, ಸಂಜೆ ಒಂದು ಬಾರಿ ನೀವು ಇದನ್ನು ಮಾಡಿ. ಇದನ್ನು ನಾವು ಸಿಟ್ಸ್ ಬಾತ್ ಅಂತ ಕರಿತೀವಿ. ಈ ಸಿಟ್ಸ್ ಬಾತನ್ನು ಮಾಡಿದಾಗ ಎಷ್ಟೋ ಒಂದು ಆ ಸಮಸ್ಯೆ, ಆ ಉರಿ, ನೋವು ಕಡಿಮೆ ಆಗುತ್ತೆ. ಜೊತೆಗೆ ಆ ಒಂದು ಜಾಗ ಹೈಜಿನಿಕ್ ಆಗಿರುತ್ತೆ, ಒಂದು ಕ್ಲೀನ್ ಆಗಿರುತ್ತೆ, ಯಾವುದೇ ಒಂದು ಇನ್ಫೆಕ್ಷನ್ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ನೀವು ಪಾವಿಡಾನ್ ಲೋಷನ್ ಒಳಗಡೆ, ಅಂದರೆ ಆ ಒಂದು ಲಿಕ್ವಿಡ್ ಹಾಕಿರುವಂಥ ನೀರೊಳಗಡೆ ಕೂತಿರ್ತೀರ. ಇದು ನೋವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಆ ಉರಿ ಊತವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಡಿಸ್ಇನ್ಫೆಕ್ಟೆಂಟ್ ಅಲ್ಲಿ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆಗದಿರೋ ಥರ ತಡೆಯುತ್ತೆ. ಸಿಟ್ಸ್ ಬಾತ್ ಅನ್ನು ಮಾಡಿ. ಒಂದು ಏನಲ್ ಫಿಶರ್ನ ವಿಷಯ ನಿಮಗೆ ಇಷ್ಟ ಆಯ್ತಲ್ಲ? ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಈ ಒಂದು ವಿಷಯವನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಅವರು ಕೂಡ ಈ ಒಂದು ವಿಷಯವನ್ನು ತಿಳ್ಕೊಳ್ಳಿ. ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದೇ ರೀತಿಯಾದಂಥ ಹೆಲ್ಪ್ಫುಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳು.